ಕೊಟ್ಟಿದ್ದೀರಿ. ಹೌದು ಸರ್, ನನಗೆ ಅದು ಖುಷಿ. ನಾನು ಕೆಲವ್ರಿಗೆ ನೋಡಿ, ಇವತ್ತು ನನಗೆ ಶಕ್ತಿ ಇತ್ತು, ನಾನೊಂದು ದೇವಸ್ಥಾನ ಥರ ಕಟ್ಟಿದೆ. ಕೆಲವ್ರಿಗೆ ಶಕ್ತಿ ಇಲ್ಲ, ಪಾಪ ಸ್ಮಶಾನದಲ್ಲಿ ಉಳ್ತಾರೆ. ಅಲ್ಲಿದ್ದರೂ ಸಹ ಅಲ್ಲೂ ಕೂಡ ಅದನ್ನು ದೇವಸ್ಥಾನದ ಥರ ನೋಡಿ, ತಾಯಿ ತಂದೆನ ಎಲ್ಲೂ ಊಣಿಡ್ತಿರೋ ಅದು ಯಾವತ್ತೂ ಗರ್ಭಗುಡಿ. ನಮಗೆ ನಮ್ಮ ಗುಡಿಗೆ ಥರ ಅದು. ನಮ್ಮ ತಾಯಿ ಆ ಅಮ್ಮನ ಗರ್ಭದಲ್ಲಿ ಬಿದ್ದಿದ್ದಕ್ಕೆ ತಾನೇ ನಾವು ಇಲ್ಲೆಲ್ಲ ಬಂದಿದ್ದು. ಸೊ ಹಂಗಾಗಿ ನನಗಿದು ಗರ್ಭಗುಡಿ. ಯಾವಾಗಲೂ ನೀವೆಲ್ಲೇ ಇರಿ, ಹೇಗೆ ಇರಿ, ತಾಯಿ ತಂದೆನ ಮಾತ್ರ ಅನ್ಯಾಯ ಮಾಡಬೇಡಿ. ತಾಯಿ ತಂದೆಗೆ ಪ್ರಾಣ ಕೊಡಿಬೇಕಾದ್ರೆ ಏನೂ ತಪ್ಪಿಲ್ಲ. ಆ ತಾಯಿ ತಂದೆ ಕಣ್ಣಿಗೆ ಕಾಣುವಂಥ ಎರಡು ದೇವರು ಯಾವತ್ತು. ಅಣ್ಣ, 22ಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಆಗ್ತಾ ಇದೆ. ಹೌದು, ನಿಮ್ಮ ಅಭಿಪ್ರಾಯ? ನನಗೆ ತುಂಬ ಖುಷಿ ಇದೆ. ನಮ್ಮ ಚಿಕ್ಕ ವಯಸ್ಸಿಂದಲೂ ಅಮ್ಮ ಹೇಳ್ಕೊಟ್ಟಿದ್ದೆ ರಾಮ ಮಾಡಪ್ಪ ಅಂತ ಹೇಳೋರು. ನಾನೊಬ್ಬ ಹಿಂದೂ ಆಗಿ ಮತ್ತು ನಾನೊಬ್ಬ ಕನ್ನಡದವನಾಗಿ ನಮ್ಮ ಕರ್ನಾಟಕದ ಒಂದು ಕಲ್ಲು ಇವತ್ತು ಅಲ್ಲಿನ ಅಯೋಧ್ಯೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮವರೇ ಆದ ಕರ್ನಾಟಕ ರಾಜ್ಯದವರೇ ಶಿಲ್ಪಿ ಕೂಡ ಅದು. ಸೊ ಅದೆಲ್ಲ ನೋಡಿ, ಇಡೀ ಪ್ರಪಂಚದಾದ್ಯಂತ ರಾಮನ ಜಪ ಮಾಡ್ತಾರೆ, ನಾನು ನೋಡಿದ್ದೀನಿ. ಅಂದರೆ ಅವರೆಲ್ಲರೂ ಪ್ರಪಂಚ ಇಡೀ ನೋಡೋವಂಥ ಒಂದು ರಾಮನ ಶಿಲೆನ ನಮ್ಮ ಕನ್ನಡಿಗರು ಕೆತ್ತಿದ್ದಾರೆ ಅನ್ನೋ ಒಂದು ಖುಷಿ ನನಗೆ. ಆ ಯೋಗ ನಮ್ಮ ಕರ್ನಾಟಕಕ್ಕೆ ಬಂತಲ್ಲ ಅಂತ ನನಗನ್ಸುತ್ತೆ. ಬಹುಶಃ ಆಂಜನೇಯ ಅವ್ರು ಹುಟ್ಟಿದ ಊರು ಇದೆ, ಸತ್ಯ ನೋಡಿ, ಇವಾಗ ಗೊತ್ತಾಯಿತು. ಎಲ್ಲರೂ ಪಾಪ ಅದು ಇಲ್ಲ, ಹುಟ್ಟಿಲ್ಲ, ಹಂಗೆ ಹಿಂಗೆ ಕತೆ ಹೇಳೋರು ಇಲ್ಲ. ಆಂಜನೇಯ ಹುಟ್ಟೂರು ನಮ್ಮ ಕರ್ನಾಟಕದಲ್ಲೇ ಇದೆ ಅಲ್ವಾ. ಹಂಗಾಗಿ ರಾಮನು ಕೂಡ ಇಲ್ಲೇ ಇದ್ದಾರೆ. ಸೊ ಅದಕ್ಕೆ ಅಂಥ ಅಯೋಧ್ಯೆಯಲ್ಲಿ ಪ್ರಪಂಚನೇ ನೋಡೋವಂಥ ಒಂದು ಶಿಲೆನ ನಮ್ಮ ಕರ್ನಾಟಕದ ಕನ್ನಡದವರೇ ಕೆತ್ತಿದ್ದಾರೆ. ಇಷ್ಟೇ ಸತ್ಯ. ರಾಮ ಇದ್ದಾರೆ. 100% ನಾನು ಅಯೋಧ್ಯೆಗೆ ಹೋಗ್ತೀನಿ. ಅವರ ಆದರ್ಶಗಳನ್ನು ನಾವೆಲ್ಲ ಚಿಕ್ಕ ವಯಸ್ಸಿಂದ ಓದಿರೋರು ಯಾವಾಗಲೂ ಹೇಳೋರು, ಆವಾಗೊಂದು ರಾಮರಾಜ್ಯ ಇತ್ತು ಅಂತ. ಮತ್ತೆ ಆ ರಾಮರಾಜ್ಯ ಬರಲಿ, ಎಲ್ಲ ಪಾಲಿಟಿಷಿಯನ್ಸ್ಗೂ ಆ ಒಂದು ರಾಮರ ಬುದ್ಧಿ ಬಂದು ಎಲ್ಲ ಪ್ರಜೆಗಳನ್ನು ರಾಮನ ಥರನೇ ನೋಡ್ಕೊಳ್ಳಿ. ರಾಮನ ಆಶೀರ್ವಾದದಿಂದ ಖಂಡಿತವಾಗ್ಲೂ ಭೀಮಾ ಸಕ್ಸಸ್ ಆಗುತ್ತೆ, ಬರೆದಿಟ್ಕೊಳ್ಳಿ ಇವತ್ತು. ಪ್ರತಿ ವರ್ಷದಂತೆ ಏನು ನಿಮಗೆ ಅಭಿಮಾನಿಗಳು ವರ್ಷ ಹೆಚ್ಚಾಗ್ತಿದೆ, ಭೀಮನ ಬಲ ಜಾಸ್ತಿ ಆಯಿತು ಅಂತ. ಅದು ಮತ್ತೆ ಹೇಳಬೇಕು ಅಂದರೆ ನಮ್ಮ ಅಮ್ಮನ ಬಲ, ನಮ್ಮಮ್ಮ ನಮ್ಮಪ್ಪನ ಬಲ. ಅವ್ರ ಎರಡೂ ಜೀವ ಹೋಗೋವಾಗ ಎರಡೂ ಸರಿನೂ ಕಣ್ಣಾರೆ ನಾನು ನೋಡಿದ್ದೀನಿ. ಆ ಪ್ರಾಣ ಹೋಗ್ಬೇಕಾದ್ರೆ ಅವ್ರು ಯಾವಾಗಲೂ ಅವ್ರಿಗೆ ಮಾತು ನಿಂತೋದಾಗಲೂ ಒಂದು ಹೇಳೋರು, ನೀನು ಆರಾಮಾಗಿರ್ತೀಯ ಬಿಡು ಅನ್ನೋರು. ಅದೇ ನೆನಪು ಬರ್ತಾಯಿದೆ. ಅವ್ರು ಹಂಗೆ ಬ್ಲೆಸ್ ಮಾಡಿದ್ದೆ ನಮ್ಮ ತಾಯಿ ತಂದೆ ಇವತ್ತು ಈ ಜನತೆ ಬರ್ತಾ ಇದ್ದಾರೆ. ಅದಕ್ಕೆ ನೀವುಗಳೇ ಸಾಕ್ಷಿ ಕೂಡ. ಹೌದು, ಯಾವತ್ತು ಉಳಿದವ್ರಿಗಿನ್ನ ಅಳ್ಕೊಂಡು ಉಳಿದಿರೋರು ಎದ್ದಾಗಿ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಊಟ ಮಾಡಿ.